ನಮಸ್ಕಾರ ಚಿಕ್ಕವ್ರಿಗೆ ಹಾಯ್ ಹಲೋ ಹೌ ಆರ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೊಸ ಮಾಡೆಲ್ ಅಂದರೆ ನಂಬ್ತೀರಾ? ನಮ್ದೇಬೇಕು. ಈ ಮಾಡೆಲ್ ಆಲ್ರೆಡಿ ನೀವು ನೋಡಿರ್ಬೋದು ಸ್ನೇಹಿತರೆ. ಇದರಲ್ಲಿ ನಾವು ಅಪ್ಗ್ರೇಡ್ ಮಾಡಿದ್ದೀವಿ ಸ್ನೇಹಿತರೆ. ಹೈಫೈ DSP ಮದರ್ ಬೋರ್ಡ್ ಹಾಕಿದ್ದೀವಿ, ಒಳಗಡೆ IC ಹೈಫೈ ಹಾಕಿದ್ದೀವಿ, ಟ್ರಾನ್ಸ್ಫಾರ್ಮ್ ಕೂಡ ಹೆವಿ ಯೂಸ್ ಮಾಡಿದ್ದೀವಿ. ಏನಕ್ಕೋಸ್ಕರ ಯೂಸ್ ಮಾಡಿದ್ದೀವಿ ಅಂದರೆ ಒಂದು ರೀಸನ್ ಇದೆ ಸ್ನೇಹಿತರೆ. ಯಾಕಂದರೆ 4.1 ಹೆವಿ ಸಿಸ್ಟಮ್ ಅಂತ ಹೇಳ್ಬೋದು. ಸಿಸ್ಟಮ್ನಲ್ಲಿ ನೀವು 20,000 ರೂಪಾಯಿ 30,000 ರೂಪಾಯಿ ಕುಟ್ಟಿ ಒಂದು ಶೋರೂಮಿಂದ ಸ್ಪೀಕರ್ ತೊಗೊಂಡು ಬಂದು ಮನೆಯಲ್ಲಿ ಫಿಟ್ ಮಾಡ್ತೀರ ಸ್ನೇಹಿತರೆ. ಬೇಸ್ ಬರುತ್ತೆ, ಚಿಲ್ಲಿಂಗ್ ಬರುತ್ತೆ. ಲೌಡ್ ಎಲ್ಲಿರುತ್ತೆ ಸ್ನೇಹಿತರೆ? ಮಾತಾಡೋ ಲೌಡೇ ಬರಲ್ಲ. ಬೇರೆ ಇಷ್ಟು ಜೋರಾಗಿ ಫುಲ್ ಸೌಂಡ್ ಕೊಟ್ಬಿಟ್ರೆ ಕೂಡ ಲೌಡ್ ಇರೋಲ್ಲ. ಏನಪ್ಪ ನಾನು ಎಂಥ ಸ್ಪೀಕರ್ ಪರ್ಚೇಸ್ ಮಾಡಿದ್ದೆಪ್ಪ, ಲೌಡೇ ಬರ್ತಾ ಇಲ್ಲ, ಮಾತಾಡೋದು ಡೈಲಾಗ್ ಡೆಲಿವರಿ ಬರ್ತಾ ಇಲ್ಲ ಅಂತ ನೀವು ನೆನೆಸ್ಕೊಳ್ತೀರಾ. ಈ ಸಿಸ್ಟಮ್ ಮುಂದೆ ಅಂತ ಒಂದ್ಸಲ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. 4.1 ಇಲ್ಲಿ ನೋಡಿ, ಬೇಸ್ ಕಡಿಮೆ ಮಾಡ್ಬೋದು, ಜಾಸ್ತಿ ಮಾಡ್ಬೋದು, ಸೌಂಡ್ ಕಡಿಮೆ ಕೊಡ್ಬೋದು, ಬಟ್ ರಿಮೋಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಬ್ಲೂಟೂತ್ ಐತೆ, FM ರೇಡಿಯೋ ಐತೆ, ಸುಮಾರು ಆಪ್ಷನ್ಸ್ ಐತೆ ಅಂತ 3.5 ಜಾಕ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸ್ಪೀಕರ್ ನೀವು ಯಾವ ಥರ ಸೆಟ್ಟಿಂಗ್ ಮಾಡಬೇಕಂದ್ರೆ 4.1 ನಾನು ಹೇಳ್ತೀನಿ. ಈ ಎರಡು ಸ್ಪೀಕರ್ ತಾವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಈ ಸ್ಪೀಕರ್ ಹೆಂಗೆ ಮಾಡಬೇಕಂದ್ರೆ, ಈ ಕಡೆ ಇದು TV ನೋಡ್ತಾ ಇರ್ಬೋದು ನೀವು. TV ರೈಟ್ ಒಂದು ಸ್ಪೀಕರ್ ಹಾಕಿ ಸ್ವಲ್ಪ ಗ್ಯಾಪ್ ಬಿಟ್ಟು ಲೆಫ್ಟ್ ಒಂದು ಸ್ಪೀಕರ್ ಹಾಕಿ ನಿಮಗೆ ಸರೌಂಡ್ ಥರ ಫೀಲ್ ಆಗುತ್ತೆ. ಆಮೇಲೆ ನೀವು ಹಿಂದ್ಗಡೆ ಕೂತ್ಕೊಂಡಿರ್ತೀರಲ್ಲ, ಎರಡು ಸ್ಪೀಕರ್ ನಿಮ್ಮ TV ಹಿಂದೆ ಆಗಿಬಿಡಿ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಒಳ್ಳೆ ಸೌಂಡ್ ಬರುತ್ತೆ, ಮಜಾ ಸಿಗುತ್ತೆ ಅಂತ ಹೇಳ್ಬೋದು. ಸಬ್ ಫಾರ್ ಯಾವ ಥರ ಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ಯಾವತ್ತೂ ಕೂಡ ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಏನಾದ್ರು ಹೋಮ್ ಥಿಯೇಟ್ರ್ ಇದ್ದರೆ ಕೂಡ ಆ ಥರ ಟ್ರಿಕ್ಸ್ನ ನೀವು ಯೂಸ್ ಮಾಡ್ಬೋದು, ಆ ಥರ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಈ ಸಬ್ ಫಾರ್ ಇದೆಯಲ್ಲ, ಯಾವತ್ತೂ ಕೂಡ ಸ್ವಲ್ಪ ಕೆಳಗಡೆ ಇಟ್ಬಿಡಿ ಸ್ನೇಹಿತರೆ. ಕೆಳಗಡೆ ಇಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಗ್ರೌಂಡ್ ಆಗುತ್ತೆ ಬೇಸು. ಈಗ ನೀವು ಕಾಲು ಇಕ್ತೀರಾ ಅಥವಾ ಕೂತ್ಕೊಂಡಿರ್ತೀರ ಸೋಫಾ ಮೇಲೆ, ಮತ್ತು ಸೋಫಾ ಮೇಲೆ ಕೂತ್ಕೊಂಡ್ರೆ ಕಾಲು ಇಕ್ತಿರಲ್ಲ, ಆವಾಗ ನಿಮಗೆ ಬೇಸ್ ಇದೆಯಲ್ಲ ಗ್ರೌಂಡ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಈ ಸಿಸ್ಟಮ್ನಲ್ಲಿ ಒಂದು ಪರ್ಚೇಸ್ ಮಾಡೋ ಏನು ನಾನು ಮುಂದೆಯಿಂದ ತೋರಿಸ್ತೀನಿ. ಬೆನಿಫಿಟ್ ಏನಂದರೆ, ಈ ಸಿಸ್ಟಮ್ನಲ್ಲಿ ನಿಮಗೆ ಬೇಸ್ ಚೆನ್ನಾಗಿದೆ, ಟ್ರಬಲ್ ಚೆನ್ನಾಗಿದೆ, ಮಿಡ್ ಚೆನ್ನಾಗಿದೆ, ಲೌಡ್ ಇದೆ ಅಲ್ವಾ. ಲೌಡ್ ನೀವು ಸೌಂಡ್ ಕೊಡುವಾಗ ಲೌಡ್ ಇರುತ್ತಲ್ಲ, ಅದು ಕೂಡ ಸೂಪರ್ ಆಗೈತೆ ಅಂತ ಹೇಳ್ಬೋದು. ಈ ಸಿಸ್ಟಮ್ಗೆ ನಾವು ಅಪ್ಗ್ರೇಡ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಈ ಸಿಸ್ಟಮ್ ನಿಮಗೆ ಪ್ರೈಸ್ ಇರೋದು 6,500 6,500 ರೂಪಾಯಿ ಇದೆ. ಈ ವಿಡಿಯೋ ಯಾರು ನೋಡ್ಕೊಂಡು ಬರ್ತಾರೆ ಅವ್ರಿಗೆ ನಾನು ಈ ಪ್ರೈಸ್ ಕೊಡೋದು 4,500 ರೂಪಾಯಿ, 4,500 ರುಪೀಸ್. ಹಳ್ಳಿ ಕಡೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಕ್ಯಾಶ್ ಆನ್ ಡೆಲಿವರಿ ನಾವು ಕೊಡ್ತಾ ಇಲ್ಲ. ನಿಮಗೆ ಮತ್ತೆ ಒಂದು ಸಲ ಹೇಳ್ತೀನಿ, ಬೆಂಗಳೂರಿಗೆ ಮಾತ್ರ ನಮ್ಮ ಶೋರೂಮಿಂದ ಕ್ಯಾಶ್ ಆನ್ ಬೆಂಗಳೂರಿಗೆ ಮಾತ್ರ ಡೆಲಿವರಿ ಕೊಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಪ್ರೈಸ್ ನಿಮಗೆ ಡೆಲಿವರಿದು ಚಾರ್ಜಸ್ ಇರುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂದರೆ ನೀವು ಬರೋಕ್ಕಾಗಿಲ್ಲ ಅಂದರೆ ಸ್ಟೋರ್ನೇ ವಾಟ್ಸಪ್ನಲ್ಲಿ ಹಾಯ್ ಲೊಕೇಶನ್ ಅಂತ ನೀವು ಕಳಿಸ್ಬಿಟ್ರೆ ಲೊಕೇಶನ್ ನಾವು ಶೇರ್ ಮಾಡ್ತೀವಿ. ಆ ಲೊಕೇಶನ್ನ ನೀವು ಹಾಕ್ಕೊಂಡು ಡೈರೆಕ್ಟಾಗಿ ನಿಮ್ಮ ಶೋರೂಮ್ ವಿಸಿಟ್ ಮಾಡಿ ಈ ಸಿಸ್ಟಮ್ ಪ್ಲೇ ಮಾಡ್ಕೊಂಡು ಆರಾಮಾಗಿ ನೀವು ಮನೆ ತನಕ ತಗೊಂಡು ಹೋಗ್ಬೋದು. ಆ ಡೆಲಿವರಿ ದುಡ್ಡು ನಿಮಗೆ ಸೇವ್ ಆಗುತ್ತೆ. ಇಲ್ಲಾಂದರೆ ಬರೋಕ್ಕಾಗಿಲ್ಲ ಅಂದರೆ ಬೆಂಗಳೂರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ, ಡೆಲಿವರಿಗೆ ಎಕ್ಸ್ಟ್ರಾ ಚಾರ್ಜ್. ದೂರದಿಂದ ನೋಡ್ತಾ ಇದ್ದೀರಾ ಅಂದರೆ ನಮ್ಮದು ಕಂಪ್ನಿದು ಒಂದು ಸ್ಕ್ಯಾನರ್ ಇರುತ್ತೆ, ಆ ಸ್ಕ್ಯಾನರ್ ಕಳಿಸ್ತೀವಿ. ಪೇಮೆಂಟ್ ಆದರೆ ನಂಬಿಕೆ ಮಾಡ್ಬೋದು ಸ್ನೇಹಿತರೆ, ನಂಬಿಕೆ ಮಾಡ್ಬೋದು. ಇದು ಒಂದು ಶೋರೂಮ್ ಸ್ನೇಹಿತರೆ, ರೈಟ್ ಒಂದು ನೋಡಿ ಸ್ನೇಹಿತರೆ, ಇದು ಒಂದು ಶೋರೂಮ್ ಇದು. ನೀವು ಆರಾಮಾಗಿ ನಂಬಿಕೆ ಮಾಡ್ಬೋದು. ನಮ್ಮದು ನಂಬರ್ ಮತ್ತೆ ಒಂದು ಸಲ ಹೇಳ್ತೀನಿ, 9964131679. ಆಲ್ರೆಡಿ ಡಿಸ್ಪ್ಲೇನಲ್ಲಿ ಶೋ ಆಗ್ತಾ ಇರೋ ನಂಬರ್ಗೆ ನೀವು ವಾಟ್ಸಪ್ ತರಿಸ್ಕೊಂಡೆ ದುಡ್ಡು ಹಾಕ್ಕೊಂಡೆ ನಾವು ಟ್ರಾನ್ಸ್ಪೋರ್ಟ್ ಮುಖಾಂತರ ಸ್ಪೀಕರ್ನ ಕಳಿಸ್ಕೊಡ್ತೀವಿ ಸ್ನೇಹಿತರೆ. ಟೆನ್ಷನ್ ತೊಗೊಂಡ್ಬೇಡಿ ಸ್ನೇಹಿತರೆ, ಸ್ವಲ್ಪನೇ ದುಡ್ಡು ತೊಗೊಳ್ತಾ ಇರೋದು, ಜಾಸ್ತಿ 20,000 30,000 ರೂಪಾಯಿ ಈ ಸ್ಪೀಕರ್ಗೆ ತೊಗೊಳ್ತಾ ಇಲ್ಲ. 4,500 ರೂಪಾಯಿ ಕೊಟ್ಟು ತಗೊಂಡು ಸ್ನೇಹಿತರೆ, ನೀವು ದುಡ್ಡು ಕೊಡೋ ದುಡ್ಡು ನನ್ನ ಕಡೆ ಇರಲ್ಲ, ನಾನು ಕೊಡೋ ಪ್ರಾಡಕ್ಟ್ ನಿಮ್ಮ ಕಡೆ ಯಾವತ್ತೂ ಕೂಡ ಇರುತ್ತೆ. ಮ್ಯೂಸಿಕ್ ಆನ್ ಮಾಡಿದ್ರೆ ನೆನೆಸ್ಕೊಳ್ಬೇಕು, ನಾನು ಪ್ರೈಸ್ ಕಡಿಮೆ ಕೊಟ್ಟಿದ್ದೀನಿ, ಕ್ವಾಲಿಟಿ ಚೆನ್ನಾಗಿದೆ, ಸೌಂಡ್ ಚೆನ್ನಾಗಿದೆ ಅಂತ ನೆನೆಸ್ಕೊಂಡು ನೀವು ಯೂಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ನ ಕಳಿಸ್ತೀರಾ, ನಿಮ್ಮ ರಿಲೇಷನ್ನ ಕಳಿಸ್ತೀರಾ, ಪಕ್ಕಾ ಕಳಿಸ್ತೀರಾ ಸ್ನೇಹಿತರೆ. ಈ ಸ್ಪೀಕರ್ ಇಷ್ಟ ಆಗಿಲ್ಲ ಅಂದರೆ ಕೂಡ ಸ್ಪೀಕರ್ ಇಲ್ಲಿಂದ ನೀವು ನೋಡ್ತಾ ಇರ್ಬೋದು. ಸುಮಾರು ಸ್ಪೀಕರ್ ಇದೆ, ಸುಮಾರು ಹೋಮ್ ಥಿಯೇಟರ್ಸ್ ಇಲ್ಲಿ. ಏಕೆ ಬ್ರ್ಯಾಂಡ್ ಅಂದರೆ ವಿಡಿಯೋ ಮ್ಯಾಕ್ಸ್ ಎಸ್ ಎಲೆಕ್ಟ್ರಾನಿಕ್ದು ಓನ್ ಬ್ರ್ಯಾಂಡ್, 8 ವರ್ಷ ಹಳೆ ಬ್ರ್ಯಾಂಡ್, 20 ವರ್ಷ ಹಳೆ ಶೋರೂಮ್ ಅಂತ ಹೇಳ್ಬೋದು. ಈ ವಿಡಿಯೋ ಯಾರ್ಯಾರು ನೋಡಿದ್ದಾರೆ ಅವ್ರಿಗೆ ಮನಸ್ಸಿಂದ ಧನ್ಯವಾದ. ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ ಆ್ಯಂಡ್ ಟೇಕ್ ಕೇರ್.